ಅಲೆಮಾರಿ ಸಮಾಜದವರು ಯಾವ ರೀತಿ ಕೊಟ್ಟಿದ್ದಾರೋ ನಾವು ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸಿದ್ದರಾಮಯ್ಯನವರಿಗೆ ಮನೆ ಸೆಳಿತೀವಿ. ಈ ಕೊರಚ ಸಮಾಜ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ. ಹೀನಾಯ ಸ್ಥಿತಿಯಲ್ಲಿರೋರನ್ನ ಹೋಗಿ ಬಲಾಢ್ಯ ಸಮಸ್ಯೆಯಲ್ಲಿ ಸೇರಿಸ್ತಾರೆ. ಸರ್ವರಿಗೂ ಸಮಪಾಲು ಅಂತ ಯಾಕೆ ಹೇಳ್ತಾರೆ? ಹಾಗಲ್ಲ, ಸರ್ವರಿಗೆ ಸಮಪಾಲು ಕೊಡ್ಲಿಕ್ಕಾಗಲ್ಲ. ಸಿದ್ದರಾಮಯ್ಯನವರು ಈ ರೀತಿ ಭಾರಿ ಘೋರ ಅನ್ಯಾಯ ಮಾಡಿದ್ದಾರೆ ನಮಗೆ. ಇದ್ರ ಬಗ್ಗೆ ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಇಟ್ಕೊತಾ ಇದ್ವಿ. ಮತ್ತೆ ನಮಗೆ ನಮ್ಮ ಒಕ್ಕೂತಾಯ ಅಂದ್ರೆ ನಮ್ಮನ್ನ ಒಳ ಮೀಸಲಾತಿಯಲ್ಲಿ ಏನು ನಾಗಮೋಹನ್ ದಾಸ್ ಅವರು ಏನು ವರದಿ ಮಾಡಿದ್ದಾರೆ ಆ ವರದಿ ಪ್ರಕಾರ ಬೇಡ ಅಂತ ಈಗ ಸಿ ಗ್ರೂಪ್ ABC ಅಂತ ಮಾಡಿದ್ದಾರೆ. ಸಿ ಗ್ರೂಪ್ ಅಲ್ಲಿ ಸೇರಿಸಿದ್ದಾರೆ, ಅವ್ರನ್ನ ಸೇರಿಸಿರ್ಬೋದು. ನಮ್ಮನ್ನ 56,000 ಜನಸಂಖ್ಯೆ ಅಲ್ಲೇ ಸೇರಿದ್ರು. ಕೊಡಗು 3.5 ಲಕ್ಷ ಜನಸಂಖ್ಯೆ ಇದೆ. ನಾವು 54 ಲಕ್ಷ ಜನ ಹಿಂಗೆ ಸೇರಿಸಿದ್ರೆ ಅಲ್ಲಿಗೆ ನಾವು ಬಲ್ಲೆಡ್ಡರ ಅಸ್ಪೃಶ್ಯ ಜನಾಂಗ. ನಾವು ಟಚಬಲ್ ಅನ್ಟಚಬಲ್ ಅಂತ ಹೇಳ್ತಾ ಇದ್ದಾರೆ. ಟಚಬಲ್ ಅದೇ ಹೇಳ್ತಾರೆ. ಹಿಂಗೆ ಯಾವ ಆಧಾರದ ಮೇಲೆ ಸೇರಿಸಿದ್ರು ವರದಿನೇ ತಪ್ಪಾಗಿದೆಲ್ಲ. ನಾನು ಹೇಳ್ತಲ್ಲ 56,000 ಜನಸಂಖ್ಯೆ 55,400 ಚಿಲ್ಲರೆ 11ರಲ್ಲಿ ಆಗಿದೆ. ಈಗ 25ರಲ್ಲಿ 56,000 ಚಿಲ್ಲರೆ 750 ಜನ ಅಷ್ಟೇ ಹೆಚ್ಚಿಗೆ ಆಗಿರೋಣ. ನಾಗಮೋಹನ್ ದಾಸ್ ವರದಿನೇ ಶುದ್ಧ ಸುಳ್ಳು. ಅದು ಭಾರಿ ಅನ್ಯಾಯ ಮಾಡಿದ್ದಾರೆ. ನಾಗಮೋಹನ್ ಸರಿಯಾದ ವರದಿ ಹಾಕಿ ಬರೀ 750 ಜನ ಸಂತಾನ ಆಗಿರೋದು ನಮ್ಮಲ್ಲಿ. 2011 ಜನಗಣತಿ ಬಂದಾಗ ಕರೆಕ್ಟ್ ಆಗಿತ್ತಲ್ಲ. ಈಗ ಯಾಕೆ ಬರೀ 700 ಖುಷಿಯಾಗಿದ್ದರಿಂದ ನಮ್ಮನ್ನ ರೈಟ್ ಲೆಫ್ಟ್ ಗುಂಪುಗಳಲ್ಲಿ ಸೇರಿಸಬೇಕು. ಇಲ್ಲ ಅಂದ್ರೆ ಅಲೆಮಾರಿ ಒಳಗೆ ಸೇರಿಸಿ 1% ರೈಸ್ ಮಾಡಿ ನಮ್ಮ ಅಲೆಮಾರಿ ಸಮಾಜದಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೆ ಬಲ್ಲೆಡ್ಡೆ ಸಮಾಜಗಳ ಜೊತೆ ಬೋವಿ, ಲಂಬಾಣಿ, ಕೋರಮ ಸಮಾಜ ಜೊತೆಗೆ ಸೇರಿಸಬಾರ್ದು ಅಂತ ಹೇಳಿ ನನ್ನ ವಕೀಲ ಹೆಚ್ಚಿನ ಮಾತನ್ನ ನಮ್ಮ ವಕೀಲರು ಹೇಳ್ತಾರೆ. ನಾವೆಲ್ಲರೂ ಹಿಂದುಳಿದ ಜನಗಳು, ಅಸ್ಪೃಶ್ಯ ಜನ ಅಂತವ್ರು ನಾವು ನಮಗೆ ಸಪರೇಟ್ ಆಗಿ ನಮಗೆ ಪ್ರತ್ಯೇಕ ಮಾಡಿ 2% ನಮಗೆ ಕೊಟ್ಟಿದ್ರೆ ಸಿದ್ದರಾಮಯ್ಯ ಸರ್ಕಾರನ ಅವರು ನಮ್ಮ ಜನಾಂಗದ ಉಳಿವು ಎಲ್ಲಿದೆ ಅಲ್ಲಿ ತನಕ ಸಹ ಏನು 50 ಜಾತಿಯ ಅಲೆಮಾರಿ ಜನಾಂಗದವರು ಆ ಜನಾಂಗ ಇರೋವರೆಗೂ ಸಹ ಸಿದ್ದರಾಮಯ್ಯ ನಡೆಸಿದ್ರು. ಸಿದ್ದರಾಮಯ್ಯವರು ಐದ ನಾಯಕರು ಮತ್ತೆ ಏನು ಹಿಂದುಳಿದವರು ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿರ್ತಾರೆ ಅಂತೇಳಿ ಹೇಳ್ತಿದ್ರು. ಹಂಗಾಗಿ ಸಿದ್ದರಾಮಯ್ಯನ ಬಗ್ಗೆ ಎಲ್ಲ ಅಲೆಮಾರಿಗಳು ಸಹ ನಾವು ಬಹಳ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ವಿ. ಆದ್ರೆ ಇವತ್ತು ಮಾಡಿರೋದು ನಮ್ಮನ್ನ ಕಗ್ಗೋಲೆ ಮಾಡಿದ್ದಾರೆ. ಏನಂದ್ರೆ ತಪ್ಪಲ್ಲಿ ಸಮಾಜ ತಗೊಂಡೋಗಿ ಏನು ತುಳಿತಕ್ಕೆ ಒಳಗಾಗಿರೋ ತಗೊಂಡೋಗಿ ಇನ್ನೂ ತುಳಿದ್ರಿ ಚೆನ್ನಾಗಿರೋಣ ಅಂತೇಳಿ ಒಂದು 3ನೇ ವರ್ಗಕ್ಕೆ ಸೇರಿಸಿದ್ದಾರೆ. 3ನೇ ವರ್ಗದಲ್ಲಿ ನಾನು ಹೇಳ್ತೀನಿ ಸುಮಾರು 1,000ಕ್ಕೂ ಹೆಚ್ಚು ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳು ಮಾಧ್ಯಮಗಳಲ್ಲಿ ನಮ್ಮ ಸಮಾಜದ ಮಾಡ್ತಾರೆ. ಪ್ರಕರಣಗಳು ಇದ್ದಾವೆ. ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿದ್ದಾರೆ. ಇಂಥ ಸಮಾಜನ ಮೇಲೆತ್ತಬೇಕು ಅಂದ್ರೆ ಅಲ್ಲಿ ಸಾಕಾಣಿಕೆ ಮಾಡ್ತಾರೆ. ಸ್ಲಮ್ ಅಲ್ಲಿ ಇರ್ತಾರೆ. ಹೊರತರು ಜನಾಂಗದವರು ಅಂದ್ರೆ ಸಾಮಾಜಿಕವಾಗಿ ಮನೆಗಳನ್ನು ಸಹ ಕೊಡಲ್ಲ. ಏನೋ ಬಹಿಷ್ಕಾರ ಹೊರತಂದ್ರೆ ಕೀಳು ಜಾತಿಯವರು ಕೊಡ್ಕೊಂಡು ಮನೆಗಳು ಅಂತ ಸಾಮಾಜಿಕ ಅಸ್ಪೃಶ್ಯ ಜನಾಂಗ ಅಂತೇಳಿ ಸೊಸೈಟಿ ಗೊತ್ತಿದೆ. ಆದ್ರೆ ನಾಗಮೋಹನ್ ಸ್ಪರ್ಶ ಅಂತಾರೆ. ಮಾಧ್ಯಮ ಮಿತ್ರರಿಗೆ ಒಂದು ನಮಸ್ಕಾರ ಹೇಳುತ್ತಾ, ಏನು ಇವತ್ತು ಕೊರಚ ಕಮ್ಯುನಿಟಿಗೆ ಸರ್ಕಾರ ಘೋರ ಅನ್ಯಾಯವನ್ನು ಮಾಡಿದೆ. ಹೆಂಗಂದ್ರೆ ಏನು ನಾಗಮೋಹನ್ ದಾಸ್ ಅವರ ವರದಿ ಅದೊಂದು ಕರೆಕ್ಟ್ ಆಗಿಲ್ಲ. ಯಾಕೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಜನಸಂಖ್ಯೆನೇ ಕಡಿಮೆ ಇದೆ. ಈ ಸರಿ ಜನಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡಿದ್ದಾರೆ. ಸುಮಾರು ಒಂದು 700 ಇಂದ 800 ಜನಸಂಖ್ಯೆಯನ್ನು ಮಾತ್ರ ಸೇರಿಸಿದ್ದಾರೆ. ನಾವು ಇದ್ದಿದ್ದು 53,000 ಜನಸಂಖ್ಯೆ. ಬಟ್ ಅವರು ಈಗ ಸೇರಿಸಿರೋದು 58ರಿಂದ 59,000 ಜನಸಂಖ್ಯೆ ಅಷ್ಟೇ ನಾವಿರೋದು. ನಾವು ಕೇಳ್ಕೊತಾ ಇದ್ದೀರಿ ಸರ್ಕಾರವನ್ನು ಈ ವರದಿಯನ್ನು ಮತ್ತೆ ಕೂಲಂಕುಷವಾಗಿ ಪರಿಶೀಲಿಸಿ ಮತ್ತು ಕೊರಚ ಸಮುದಾಯಕ್ಕೆ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಈ ಮಾಧ್ಯಮಗಳ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೇನೆ. ಸರಿ, ರಾಜ್ಯ ಕರ್ನಾಟಕ ಕೊರಚ ಮಹಾಸಂಘ ಇವತ್ತು ಪ್ರೆಸ್ ಕ್ಲಬ್ಬಲ್ಲಿ ಇವತ್ತು ಒಂದು ನಡೀತಾ ಇದೆ, ಸಭೆ ನಡೀತಾ ಇದೆ. ಇವತ್ತು ನಾವೆಲ್ಲ ಕರ್ನಾಟಕ ರಾಜ್ಯದಿಂದ ಇವತ್ತು ಬಂದಿದ್ದೀವಿ. ಇವತ್ತೊಂದು ಸಭೆಗೆ ಇವತ್ತೇನು ಆಗಮಿಸಿದ್ದೇವೆ. ನಾವು ನಮ್ಮ ಕೊರಚ ಸಮಾಜ ಒಳ ಮೀಸಲಾತಿ ಬಗ್ಗೆ ಡಾಕ್ಟರ್ ನಾಗಮೋಹನ್ ದಾಸ್ ಅವರು ಏನು ವರದಿಯನ್ನು ನೀಡಿದ್ದಾರೆ. ವರದಿ ತಪ್ಪು ಇದೆ, ಅದು ಸ್ಪಷ್ಟವಾಗಿಲ್ಲ. ಇವತ್ತು ನಮಗೆ 1% ಮಾಡಿದ್ದಾರೆ. ಇದು ಬೋವಿ, ಲಂಬಾಣಿ, ಕೊರಚ ಇವರ ಜೊತೆಗೆ ನಮ್ಮನ್ನು ಸೇರಿಸಿ ನಮ್ಮನ್ನು ತುಳಿತಕ್ಕೊಳದ ಒಳಗ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜ ನಮಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಮೀಸಲಾತಿಯನ್ನು ಕೊಡಬೇಕಂತ ಹೇಳ್ಬಿಟ್ಟು ನಾವು ಕೇಳಿಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ನಮಸ್ಕಾರ ಮಾಡ್ತೀನಿ. ನಾವು ದಯಮಾಡಿ ಅಖಿಲ ಕರ್ನಾಟಕ ಕೊರಚ ಮಹಾಸಂಘದ ವತಿಯಿಂದ ನಂದು ಒಂದು ಮನವಿ ಏನಪ್ಪ ಅಂದರೆ, ದೊಡ್ಡ ತಿಮಿಂಗಲುಗಳು, ದೊಡ್ಡ ಮೀನುಗಳಲ್ಲಿ ಸಣ್ಣ ಮೀನು ನುಂಗಿಬಿಡುತ್ತೆ ಒಳ ಮೀಸಲಾತಿ ವಿಷಯದಲ್ಲಿ. ತಾವು ದಯಮಾಡಿ ಕರ್ನಾಟಕ ಸರ್ಕಾರಕ್ಕೂ ಈ ನಾಗಮೋಹನ್ ದಾಸ್ ವರದಿಗೂ ತೃಪ್ತಿ ಇಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಬಲಿಷ್ಠವಾದ ಸಮಾಜ
ಬೋವಿ, ಲಂಬಾಣಿ, ಕೊರಮ. ಕೊರಚ ಸಮಾಜ ಬೆರಳಷ್ಟು ಜನ ಇದ್ದು ಒಂದು ಈ ಭೂಮಿ ಮೇಲೆ ಈ ಪ್ರಜಾಪ್ರಭುತ್ವದಲ್ಲಿ ಅಸ್ತಿತ್ವದಲ್ಲೇ ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ಬೀದಿ ಬಿಕಾರಿಗಳಾಗಿ ಭಾಳ ನಿರ್ಗತಿಯಲ್ಲಿದ್ದೀವಿ ರಾಜಕೀಯವಾಗಿ, ಶಿಕ್ಷಣದಲ್ಲಿ. ತಾವು ದಯಮಾಡಿ ಮಾಧ್ಯಮಗಳ ಮುಖಾಂತರ ಹೇಳೋಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕಿವಿಮಾತು ಹೇಳುತ್ತೀನಿ, ದಯಮಾಡಿ ಅಲಮಾರಿಯಲ್ಲಿ ಉಳಿಸ್ಬೇಕಾಗಿದೆ ಕೊರಚ ಸಮಾಜವನ್ನು ಅಂತೇಳಿ ಮಾತಾಡ್ತಾ ಇದ್ದೀನಿ. ತಾವು ದಯಮಾಡಿ ಅಖಿಲ ಕರ್ನಾಟಕ ಕೊರಚ ಮಹಾಸಂಘ ರಾಜ್ಯ ಸಂಚಾಲಕರು ನಾಗರಾಜ್ ಅಂತ. ಬೇರೆ ಬೇರೆ ಸಿದ್ಧಾಂತ ಭಾಳ ಬೇರೆ ಬೇರೆ ಇದೆ. ಕೆಲವು ಮೇಧಾವಿಗಳು ರಾಜಕಾರಣಿಗಳಿಗೆ ತಪ್ಪು ಸಂದೇಶ ಕಳಿಸ್ತಾ ಇದ್ದಾರೆ. ಕೊರಚ ಬೇರೆ, ಕೊರಮ ಬೇರೆ. 20 ಕಿಲೋಮೀಟರ್ ಭಾಷೆ ಚೇಂಜ್ ಆಗುತ್ತೆ, 20 ಕಿಲೋಮೀಟರ್ ಮಣ್ಣು ಚೇಂಜ್ ಆಗುತ್ತೆ. ಎರಡು ಒಂದೇ ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ? ಭಾಳ ಅನ್ಯಾಯ ಇದೆ. ಕೊರಮರು 7 ಜನ MLಗಳು, 3 ಜನ MLC, 3 ಜನ ಚೇಂಬರ್ ಬೋರ್ಡು. ನಮ್ಮಲ್ಲಿ ಒಂದೂ ಪ್ರಾತಿನಿಧ್ಯ ತಗೊಂಡಿಲ್ಲ. ತಾವು ದಯಮಾಡಿ ಕೊರಚ ಕೊರಮ ಬೇರೆ ಅನ್ನೋದು ಖಂಡಿತ ಹೇಳ್ತೀನಿ, ಸಂವಿಧಾನ ಪ್ರಕಾರನೂ ತಪ್ಪಿದೆ. ತಾವು ದಯಮಾಡಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ಸ್ಪಷ್ಟವಾಗಿ ಬರೆದಿದ್ದಾರೆ. ಸರ್,